ಫ್ರೆಂಚ್ ಫ್ರೈಸ್ ಇಸ್ಕೊಂಡಿದ್ದೀನಿ. ನನ್ನ ಕೈಯಲ್ಲಿ ಆಗಲ್ಲ ಗಾಯ್ಸ್. ಬಿಡಿ ಗಾಯ್ಸ್, ನಮ್ಗೇನು, ನಾನು ಸ್ಟ್ರೈಕ್ ಮಾಡ್ತಿದ್ದೀನಿ ಅಷ್ಟೇ ಗಾಯ್ಸ್. ನನಗೆ ನೀವು ಸಪೋರ್ಟ್ ಮಾಡಿ. ಇದರಲ್ಲಿ ನಾವು ಇವಾಗ ಸ್ಕ್ರೀನ್ ಮಾಡ್ತೀವಿ. ಇದು ಆ್ಯಕ್ಚುಲಿ ಎಲ್ಲ ಸಾಂಬ್ರಾಣಿ ಹೊಗೆ ತುಂಬಿಕೊಳ್ಳುತ್ತೆ ನೋಡಿ. ಆವಾಗೇ ಮನೆಯಲ್ಲಿ ಪೂಜೆ ಮಾಡಿ. ಯಾರನ್ನೂ ನಂಬೋಕೆ ಹೋಗಬೇಡಿ ಗಾಯ್ಸ್. ನಾವು ಬೆಳಿಬೇಕಂದ್ರೆ ನಾವು ಕಷ್ಟಪಡಬೇಕು. ಏನಾದರೂ ಎಲ್ಲ ಗೊತ್ತಿದ್ರೆ ಪಕ್ಕ ಯಾರಿಗೆಲ್ಲ ಯೂಟ್ಯೂಬು ಏನೂ ಗೊತ್ತಿರಲ್ವೋ ಅವ್ರಿಗೆಲ್ಲ ಏನಾದರೂ ನನ್ನ ಕೇಳಿದ್ರೆ ಪಕ್ಕ ನಾನು ಸಜೆಸ್ಟ್ ಮಾಡೇ ಮಾಡ್ತೀನಿ. ನಾನು ತಿಳ್ಕೊಂಬಿಟ್ಟು ಅಯ್ಯೋ ನಂಗೆ ಗೊತ್ತಿಲ್ಲ ಇವ್ಳು ಬೆಳೆದು ಬಿಡ್ತಾಳೆ ಅನ್ನೋ ಇದಕ್ಕೆಲ್ಲ ನಾನು ಹೋಗಲ್ಲ ಗಾಯ್ಸ್. ನಾನು ಅನುಭವಿಸ್ತಾ ಇದ್ದೀನಿ. ಸೊ ಅದಕ್ಕೆ ನಾನು ಯಾರೂ ತಿನ್ನಬಾರ್ದು. ಬೇಕಾದ್ರೆ ನಮ್ಮ ಹಸ್ಬೆಂಡೇ ಗ್ಯಾಪ್ನ ಆದ್ರು ಗೈಸ್, ಯಾಕಂದ್ರೆ ನೈಟ್. ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೈಸ್, ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಸ್ಕಿಪ್ ಮಾಡಿದಿರಾ ಕೊನೆ ತನಕ ವಿಡಿಯೋ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ಮಾಡಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಎದ್ದಾಗಿಂದ ಲಾಗ್ ಸ್ಟಾರ್ಟ್ ಮಾಡಿಲ್ಲ ಗೈಸ್, ಸ್ವಲ್ಪ ಹೊತ್ತು ಫೋನ್ ನೋಡ್ಕೊಂಡಿದ್ದೆ. ಸೊ ಪಾಪು ಇನ್ನೂ ಮಲ್ಗವಳೆ. ಸೊ ಹಾಗೆ ಅಂಗಡಿಗೆ ಹೋಗಿ ಬಂದುಬಿಟ್ಟೆ. ತುಪ್ಪ ಬೇಕಾಗಿತ್ತು, ಯಾಕಂದರೆ ಇವತ್ತು ಪೊಂಗಲ್ ಮಾಡೋಣ ಬನ್ನಿ. ನಮ್ಮ ಹಸ್ಬೆಂಡ್ ಇದ್ದವ್ರೆ. ನಮ್ಮ ಹಸ್ಬೆಂಡ್ ಇದ್ದು ವಾಶ್ರೂಮ್ಗೆ ಹೋಗವ್ರೆ. ಸೊ ಗಾಯ್ಸ್, ಏನು ಗೊತ್ತಾ, ಇವತ್ತೂ ಪೂಜೆ ಮಾಡಬೇಕು. ಯಾಕಂದರೆ ನಾವು ಗೀತಕ್ಕನೂ ಹೇಳಿದ್ರು, ಹಾಗೆ ನಮ್ಮ ಅತ್ತೆನೂ ಹೇಳಿದ್ರು ಇವತ್ತು ಪೂಜೆ ಮಾಡೋದು. ಸೊ ಸಂಜೆ ಫಸ್ಟ್ ಅಡುಗೆ ಮಾಡಿಬಿಟ್ಟು ತಿಂದ್ಬಿಟ್ಟು ಆಮೇಲೆ ಬೇಳೆ ತೊಗೊಂಡಿದ್ದೀನಿ. ಇದನ್ನು ವಿಸಿಲ್ಗೆ ಹಾಕ್ಬಿಡ್ತೀನಿ. ಫಸ್ಟು ನೀರು ಹಾಕಿ ಅಕ್ಕಿ ತೊಳೆದು ನೀರು ಹಾಕಿ ವಿಸಿಲ್. ಎಲ್ಲ ಗಾಯ್ಸ್, ಫ್ರೆಂಚ್ ಫ್ರೈಸ್ ಕೊಂಡೈತೆ, ಇಸ್ಕೊಳ್ಳೋಣ. ಫ್ರೆಂಚ್ ಫ್ರೈಸ್ ಇಸ್ಕೊಂಡಿದ್ದೀನಿ. ಏನಕ್ಕಂದರೆ ಸಂಜೆ ಹೊತ್ತು ನನಗೂ ಮಗಳಿಗೂ ಸ್ನ್ಯಾಕ್ಸ್ಗೆ ಫ್ರೆಂಚ್ ಫ್ರೈ. ಇದನ್ನು ಇಡಬೇಕು, ಸಂಜೆ ಮಾಡಿಕೊಂಡು ತಿನ್ನಬೇಕು. ಕುಕ್ಕರ್ ವಿಸಿಲ್ ಬಂದಿದ್ದಾಯಿತು ಗಾಯ್ಸ್. ಒಗ್ಗರಣೆಗೆ ಜೀರಿಗೆ, ಸ್ವಲ್ಪ ಮೆಣಸು, ಸಾಸಿವೆ, ಕೊತ್ತಂಬರಿ, ಕರಿಬೇವು ಸೊಪ್ಪು, ತೆಂಗಿನಕಾಯಿ, ಹಸಿಮೆಣ್ಸಿನ್ಕಾಯಿ, ತುಪ್ಪ ಇಷ್ಟು ತೊಗೊಂಡಿದ್ದೀನಿ. ಹೊಟ್ಟೆ ಹಸಿತೈತೆ ಗಾಯ್ಸ್, ಬೇಗ ಮಾಡಿಕೊಂಡು ಬೇಗ ತಿನ್ನೋಣ ಬನ್ನಿ. ವಿಸಿಲೇ ಹೋಗಿಲ್ಲ ಇನ್ನೂ, ಆಗಿರುತ್ತೆ ಗಾಯ್ಸ್. ನನ್ನ ಗಂಡ ನಾನು ಇಲ್ಲಿ ಏನದು ಫ್ರೆಂಚ್ ಫ್ರೈಸ್ ಇಸಕ್ಕೆ ಹೋಗಿದ್ನಾ 5 ವಿಸಿಲ್ ಹಾಕ್ಬಿಟ್ಟವನೆ. ಅದಕ್ಕೆ ವಿಸಿಲ್ ತೆಗೆದು ಬಿಡ್ತಾ ಇದ್ದೀನಿ. ನಾನು ಅಕ್ಕಿಗೆ ಅರಿಶಿನ ಹಾಕ್ಕೊಳ್ಳಲ್ಲ ಗಾಯ್ಸ್. ಒಗ್ಗರಣೆ ಹಾಕೋ ಟೈಮಲ್ಲಿ ಹಾಕ್ತೀನಿ. ಅಕ್ಕಿ ಬೇಳೆ ಮಾತ್ರ ಬೇಯಿಸ್ಕೊಂಡೆ. ಇವಾಗ ಒಗ್ಗರಣೆ ಹಾಕೋಣ. ಲಾಲ್ ಬಾಗಲ್ ಲವ್ ಮಾಡೋಣ ಬತ್ತಿಯ, ನನ್ನ ಗಂಡ ಮನೇಲಿದ್ರೆ ಯಾವ ಲಾಗು ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ ಗಾಯ್ಸ್. ಸೋಂಡಿಕೊಂಡು ಹೇಳ್ತಾನೆ. ಹಿಂಗಿರೋ ನನ್ನ ಆಟನ ಹಿಂಗೆ ಹೊಡೆದಾಗ್ಬಿಟ್ಟ ನನ್ನ ಗಂಡ. ಬಾಯಿದೆ ಅಂತ ಏನು ಬೇಕಾದ ಏನು ಬೇಡದ, ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಸತ್ಯನ ಹೇಳಿ, ಕಲೀಲಿ ಸತ್ಯ ಹೇಳಕ್ಕೆ. ಹಸಿಮೆಣಸಿನ್ಕಾಯಿ ಕಟ್ ಮಾಡಿರೋ ಕೈಯಲ್ಲೇ ಮುಖ ಎಲ್ಲ ಒರೆಸ್ಕೊಬಿಟ್ಟಿದ್ದೀನಿ ಅಪ್ಪಿ. ಏನು ಎಲ್ಲ ಉರಿತೈತೆ ಗಾಯ್ಸ್. ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಬಿಟ್ಟು ಹಂಗೆ ಮಾಡ್ಕೊಬಿಟ್ಟಿದ್ದೀನಿ. ಏನು ಗೊತ್ತಿಲ್ಲ ಗಾಯ್ಸ್ ಅವ್ನಿಗೆ. ಎಮ್ಮೆ ಅಂತಾನೆ, ಎಮ್ಮಿ. ಜೀರಿಗೆ, ಮೆಣಸು, ಇದೇನು ಸಾಸಿವೆ, ಇದನ್ನ ಹಾಕ್ಕೋಬೇಕು. ಗೋಡಂಬಿ, ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಕೋಬೇಕು. ಹಸಿಮೆಣಸಿನ್ಕಾಯಿ, ತೆಂಗಿನಕಾಯಿ, ಗೋಡಂಬಿ ಹಾಕ್ಕೊಂಡು ಅರಿಶಿನ ಹಾಕ್ಕೊಂಡು ಅದ್ರ ಜೊತೆಗೆ ಹಾಗೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದಾದಮೇಲೆ ವಿಸಿಲ್ ತೊಗೊಂಡಿರೋ ಅಕ್ಕಿ ಬೇಳೆನ ಅದ್ರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿ ಸ್ವಲ್ಪ ಹೊತ್ತು ತಟ್ಟೆ ಮುಚ್ಚಿದೆ.
ಪೊಂಗಲ್ ಆದಮೇಲೆ ನಮ್ಮ ಹಸ್ಬೆಂಡ್ಗೆ ಊಟ ಹಾಕ್ಕೊಟ್ಟು ಹಾಗೆ ನಾನು ತಿನ್ನೋಣ ಅಂತ ಪೊಂಗಲ್ ಹಾಕ್ಕೊಂಡು ನಾನು ತಿಂದು ಪಾಪಗೂ ಊಟ ಮಾಡಿಸ್ದೆ. ಗೈಸ್ ಮೊನ್ನೆ ಹೋಗ್ದಿರೋ ಬಟ್ಟೆನೇ ಇನ್ನೂ ಒಣಗಿಲ್ಲ ಅಲ್ಲಿ, ಅಷ್ಟು ಬೇಗ ಇಷ್ಟು ಬಟ್ಟೆ ತುಂಬ ಐತೆ. ಅಪ್ಪಿ ವಾಷಿಂಗ್ ಮಿಷಿನ್ ಇಸ್ಕೊಡು. ಏಕೆ ಕೈಯಲ್ಲೇ ಬಟ್ಟೆ ಕ್ಲೀನಾಗಿ ಹೋಗ್ಯಲ್ವಂತೆ ಗಾಯ್ಸ್. ಹೋಗ್ಬಿಟ್ಟು ಬಿದ್ದು ಒದ್ದಾಡ್ಕೊ ಬಂದವನೆ. ಪ್ಯಾಂಟ್ ಎಷ್ಟು ಕ್ಲೀನಾಗಿ ಹೋಗ್ತಿದ್ದೀನಿ ಗೊತ್ತಾ ಗಾಯ್ಸ್, ವೈಟ್ ಕಲರ್ ಪ್ಯಾಂಟು. ನನ್ನ ಕೈಯಲ್ಲಿ ಆಗಲ್ಲ ಗಾಯ್ಸ್, ಹಂಗೆ ಇರಲಿ ಬಟ್ಟೆ. ನನಗೆ ವಾಷಿಂಗ್ ಮಿಷಿನ್ ಇಸ್ಕೊಡೋ ತನಕ ಸ್ಟ್ರೈಕ್ ಮಾಡ್ತೀನಿ. ನಾನು ವಾಷಿಂಗ್ ಮಿಷಿನ್ ಇಸ್ಕೊಡೋ ತನಕ ನಮ್ಮ ಹಸ್ಬೆಂಡ್ ನಾನು ಸ್ಟ್ರೈಕ್ ಮಾಡ್ತೀನಿ, ಬಟ್ಟೆ ಒಗೆಯೋದು ನಿಲ್ಲಿಸ್ಬಿಡ್ತೀನಿ. ಏನಂತೀಯ ಅಪ್ಪಿ? ಹಾ ಮತ್ತೆ ಒಕ್ಕೋ, ಅವನೇ ಒಕ್ಕೊಂತಾನಂತೆ ಬಿಡಿ ಗಾಯ್ಸ್, ನಮ್ಗೇನು. ನಾನು ಸ್ಟ್ರೈಕ್ ಮಾಡ್ತಿದ್ದೀನಿ ಅಷ್ಟೇ ಗಾಯ್ಸ್, ನನಗೆ ನೀವು ಸಪೋರ್ಟ್ ಮಾಡಿ. ನನ್ನ ಕೈಯಲ್ಲಿ ಆಗಲ್ಲ ಗಾಯ್ಸ್, ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ಬಟ್ಟೆ ಒಗಿಯಕ್ಕೆ ನನ್ನ ಕೈಯಲ್ಲಿ ಆಗಲ್ಲ. ಎಷ್ಟು ಬಟ್ಟೆ ಬೀಳುತ್ತೆ ನೋಡಿ ಗಾಯ್ಸ್. ಜೀವನದಲ್ಲಿ ಎಲ್ಲರೂ ಏನನ್ನೋ ಸಾಧಿಸ್ತಾವ್ರೆ, ನಾನು ಬಟ್ಟೆ ಒಕ್ಕೊಂಡು ಸಾಧಿಸ್ತಾ ಇದ್ದೀನಿ. ಊಟ ಮಾಡಿಬಿಟ್ಟು ಇಲ್ಲೇ ಕೂತ್ಕೊಬಿಟ್ಟಿದ್ದೀನಿ ಗಾಯ್ಸ್. ಎದ್ದು ಮನೆಗಿನ್ನೇ ಒರೆಸಿ ಕೆಲಸ ಏನೂ ಇಲ್ಲ ಗಾಯ್ಸ್. ನೋಡಿ ತಿಂದಿರೋ ಪಾತ್ರೆನ ತೊಳೆದ್ಬಿಟ್ಟು ಮನೆ ಗುಡಿಸಿ ಒರೆಸಿ ಅಷ್ಟೇ ಗಾಯ್ಸ್. ಅಷ್ಟು ಮಾಡಿಬಿಟ್ಟು ಸ್ನಾನಕ್ಕೆ ಹೋಗ್ಬಿಟ್ಟು ಕಡ್ಡಿ ಹಚ್ಚೋಣ ದೇವ್ರಿಗೆ ಸಂಜೆ. ಇಲ್ಲಿ ನೋಡಿ ಈ ಸ್ಕ್ರೀನು, ಈ ಕಿಟಕಿ ಆ್ಯಕ್ಚುಲಿ ಮಾರ್ನಿಂಗ್ ಟೈಮಲ್ಲಿ ಈಚೆ ಕಾಣಿಸುತ್ತೆ, ನೈಟ್ ಟೈಮಲ್ಲಿ ಒಳಗಡೆ ಕಾಣಿಸುತ್ತೆ ಮನೆ ಒಳಗಡೆ. ಸೊ ಅದಕ್ಕೆ ಇಷ್ಟು ದೊಡ್ಡ ಸ್ಕ್ರೀನ್ ಹಾಕಿದ್ದೀನಿ ನೋಡಿ, ಎಷ್ಟು ದೊಡ್ಡದಿದೆ. ಸೊ ಇಷ್ಟು ಇದು ನಾರ್ಮಲ್ ಬಾಕ್ಲ್ ಸ್ಕ್ರೀನ್ ಇಲ್ಲಿ ಹಾಕಿದ್ದೀನಿ. ಅದಕ್ಕೆ ಇವಾಗ ಇಲ್ಲಿ ಒಂದು ಬೇರೆ ಚಿಕ್ಕ ಸ್ಕ್ರೀನ್ ನಾವೇ ರೆಡಿ ಮಾಡೋಣ ಬನ್ನಿ. ಇದರಲ್ಲಿ ನಾವು ಇವಾಗ ಸ್ಕ್ರೀನ್ ಮಾಡ್ತೀವಿ. ಇದು ಆ್ಯಕ್ಚುಲಿ ಬೆಡ್ಶೀಟು. ಸೊ ಈ ಥರ ಹರಿದೋಗಿದೆ, ಅದಕ್ಕೆ ವಾಶ್ ಮಾಡಿಕ್ಕಿದ್ದೆ. ಸೊ ಇದು ಚಿಕ್ಕದಾಗಿ ಆಯ್ತಲ್ವಾ, ಅಲ್ಲಿ ಸ್ಕ್ರೀನ್ ಥರ ಮಾಡಿ ಹಾಕೋಣ ಅಂತ ಪ್ಲ್ಯಾನ್ ಮಾಡಿದೆ. ನೋಡಿ ಹರಿದೋಯ್ತು ಗಾಯ್ಸ್, ಬೆಡ್ಶೀಟ್ಗಳೇ ಇಲ್ಲ ಗಾಯ್ಸ್, ನಮ್ಮ ಮನೇಲಿ ಇಸ್ಕೋಬೇಕು. ನೋಡಿ ಇಷ್ಟು ಹರಿದೋಗೈತೆ. ಇವಾಗ ಅಲ್ಲೇ ಎಷ್ಟು ಬೇಕು ಏನು ಬೇಕು ಅಂತ ನೋಡಿ ಅಡ್ಜಸ್ಟ್ ಮಾಡಿ ಹಾಕೋಣ. ನಿಮಿಷದ ಹಾಕ್ ಮಾಡಿ. ಸೊ ಗಾಯ್ಸ್ ಇಷ್ಟೇ ಸಾಕು. ಇದರಲ್ಲಿ 2 ಲೇಯರ್ ಇದೆ ನೋಡಿ, ಅದಕ್ಕೆ ಇಷ್ಟು ಕಟ್ ಮಾಡ್ಕೊಳ್ಳೋಣ, 2 ಭಾಗ ಮಾಡ್ಕೊಳ್ಳೋಣ. ಆವಾಗ ಇದು ಒಂದೆತ್ತಿ ವಾಶ್ ಮಾಡಾದ್ಮೇಲೆ ಇನ್ನೊಂದನ್ನ ಹಾಕ್ಬೋದಲ್ವಾ. ಸೊ ಅದಕ್ಕೆ ಇದೇ ಇರೋದು ದಾರ, ಅದಕ್ಕೆ ಇದೇ ಕಟ್ಬಿಡೋಣ. ಹಾಗೆ ನಾನು ಆ ಸ್ಕ್ರೀನ್ನ ಹಾಳಿಗೆ ಹಾಕಲ್ಲ ಗಾಯ್ಸ್, ಯಾಕಂದರೆ ಹಾಳಿಗೆ ಏನಕ್ಕೆ ಬೇಡ ಗಾಯ್ಸ್, ಹಾಳಿಗೆ ಬೇಡ. ಅದಕ್ಕೆ ರೂಮ್ಗೆ ಹಾಕೋಣ ಅಂದ್ಕೊಂಡಿದ್ದೀನಿ ತಾನೇ ಅಪ್ಪಿ. ರೂಮ್ಗೆ ಹಾಕಂದರೆ ನೋಡಿ ಇಲ್ಲಿ ದೇವ್ರ ಫೋಟೋ ಇಕ್ಕಿದ್ದೀವಾ, ಹಿಂಗೆ ಆಪೋಸಿಟಲ್ಲಿ ಅಲ್ಲಿ ರೂಮ್ ಇದೆ. ಸೊ ಅದಕ್ಕೆ ಯಾಕೆ ನಾವು ಬಾಗಿಲು ಬೇರೆ ಹಾಕೋಕ್ಕಾಗಲ್ಲ, ರೂಮಲ್ಲಿ ಬಾಗಿಲು ಹಾಕೋದಕ್ಕಾಗಲ್ಲ. ಮಂಚ ಹಾಕಿದ್ದೀವಲ್ಲ, ಮಂಚನೂ ದೊಡ್ಡದಾಗೈತೆ. ಸೊ ರೂಮ್ ಬಾಗಿಲು ಹಾಕೋದಕ್ಕಾಗಲ್ಲ. ಅದಕ್ಕೆ ದೇವ್ರ ಆಪೋಸಿಟು ಬೆಡ್ಡೆಲ್ಲ ಕಾಣಿಸುತ್ತಲ್ವಾ. ಸೊ ಅದಕ್ಕೆ ಯಾಕೆ ಅಂತ ರೂಮಲ್ಲಿ ಆ ಸ್ಕ್ರೀನ್ ಹಾಕ್ತೀನಿ. ಇಲ್ಲಿ ಬರೀ ಈ ಸ್ಕ್ರೀನ್ ಹಾಕ್ತೀನಿ. ಬಾಗಿಲೇನೆ ಯಾವಾಗೂ ತೆಗ್ದೇ ಇರ್ತೀನಿ ಇವಾಗ. ಸ್ಕ್ರೀನ್ ಏನು ಬೇಡ. ಸ್ಕ್ರೀನ್ ಬೇಕು ಬಾಗಿಲಿಗೂ, ಬಟ್ ಇವಾಗ ಸ್ಕ್ರೀನ್ ಇಲ್ಲ. ಸೊ ಅದಕ್ಕೆ ಸ್ಕ್ರೀನ್ ಈಸೋ ತನಕ ಸ್ವಲ್ಪ ದಿವಸ ಅದು ಈ ಸ್ಕ್ರೀನ್ ಏನಾದರೂ ಈಸ್ಕೊಂಡ್ರೆ ಹಾಕ್ತೀನಿ. ಸದ್ಯಕ್ಕೆ ಅದು ರೂಮಿಗೆ ಬೇಕು ನಮಗೆ. ಬೆಳಗ್ಗೆ ಹೊತ್ತು ಬೆಳಗ್ಗೆ ಏನಾದರೂ ಬೇಕಂದ್ರೆ ಹಿಂಗೆ ಮಾಡ್ಕೋಬೋದು ಗಾಯ್ಸ್, ಇಲ್ಲಾಂದ್ರೆ ಹಿಂಗೆ ಮಾಡ್ಕೊಂಡು. ನೈಟ್ ಟೈಮಲ್ಲಿ ಸ್ಕ್ರೀನ್ ಬೇಕಾದರೆ ಕ್ಲೋಸ್ ಮಾಡ್ಬೋದು, ಇಲ್ಲಾಂದರೆ ಬೆಳಗ್ಗೆ ಹೊತ್ತು ಓಪನ್ ಮಾಡ್ಕೋಬೋದು. ನಾನು ಫಸ್ಟು ಈ ಥರ ದಾರ ಕಟ್ಟಿದ್ದಿಲ್ಲ ಗಾಯ್ಸ್, ಅದರಲ್ಲಿ ಆನೆ ಇದಿತ್ತು, ಅದು 2 ಆನೆ ಇದೆಯಲ್ಲ,
ಅದಕ್ಕೆ ಆಗ್ಬಿಟ್ಟಿದ್ದೆ. ಇವಾಗ ದಾರ ಕಟ್ಟಿದ್ದೀನಿ. ಏನು ಇದು ಆನಿನ ಕಾಣಲ್ಲೇನೋ? ಹಾಂ ಏ ಆನಿ ಅಲ್ಲ ಕಣೋ ಗೈಸ್, ಇದು ಆನಿ ತಮಿಳಲ್ಲಿ ಕಣೋ. ಸೊ ಗಾಯ್ಸ್, ಇದಕ್ಕೆ ಇದು ಹೊಡಿಯೋಣ ಅಂದ್ಕೊಂಡ್ರೆ ಒಂದೇ ಇದೆ ಗಾಯ್ಸ್, ಇನ್ನೊಂದಿಲ್ಲ. ಯಾವಾಗ ಇಸ್ಕೊಬರ್ತೀಯಪ್ಪಿ? ಹಾಂ ನಾನು ಫ್ರೀ ಇದ್ದಾಗ ಯಾವಾಗಲೂ ಫ್ರೀ ಇದ್ದಾಗ ಇಸ್ಕೊಬರ್ತಾನಂತೆ ತಾನೇ. ಫೋನ್ ಯೂಸ್ ಮಾಡ್ತಾರೆ. ಸೊ ಗಾಯ್ಸ್, ಇವಾಗ ಒಂದೇ ಇದೆ. ಸರಿ, ಆ ಸ್ಕ್ರೀನ್ ಹಂಗೆ ಎತ್ತಿಕ್ಕಿರೋಣ. ಸೊ ಇವಾಗ ಮನೆ ಕೆಲಸ ಮಾಡೋಣ. ಸ್ನಾನಕ್ಕೆ ಹೋಗಿದ್ದಾರೆ ಗಾಯ್ಸ್, ಬಟ್ಟೆ ಎತ್ಕೊಡ್ಬೇಕು. ಹೋಗ್ದಿರೋದು ಮರ್ಚಿಲ್ಲ ಇನ್ನು. ನೀವು ಬರ್ತಾ ಇಲ್ವೇ? ಇದೆರಡು ಕೊಡೋಣ. ನನ್ನ ಗಂಡನಿಗೆ ಬಟ್ಟೆ ತೊಗೊಟ್ಬಿಟ್ಟು ಹಾಗೆ ನಾನು ಪಾತ್ರೆ ತೊಳೆದು ಬಿಡೋಣ ಅಂತ ಬಂದು ಪಾತ್ರೆ ಎಲ್ಲ ತೊಳೆದು ಹಾಗೆ ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಕಿಚನ್ ಕ್ಲೀನ್ ಮಾಡಿಕೊಂಡೆ. ಗ್ಯಾಸ್ ಬಂದಿದ್ದೇನೋ ಖುಷಿನೇ ಗಾಯ್ಸ್, ಬಟ್ ಏನಂದರೆ ಚಿಕ್ಕ ಗ್ಯಾಸ್ ಇರೋ ಟೈಮಲ್ಲಿ ನನಗಿಷ್ಟೆಲ್ಲ ಟಾರ್ಚರೇ ಇರ್ತಿದ್ದಿಲ್ಲ. ಅದನ್ನು ಒರೆಸೋಷ್ಟಿಲ್ವಲ್ಲ, ಬರೀ ಬಟ್ಟೆಲಿ ಒರೆಸ್ಕೊತಿದ್ದೆ. ಈ ದೊಡ್ಡ ಗ್ಯಾಸ್ನ ಎಸ್ಸೆತಿ ಗೊತ್ತಾ ಒರೆಸೋದು. ಬಾಯ್. ಅಂಗಡಿ ತೆಗ್ದೈತಾ? ನಮ್ಮ ಹಸ್ಬೆಂಡ್ಗೆ ಮಳೆ ಬರ್ತಾಯಿದೆ ಅಂತ ಪ್ಯಾಂಟ್ಗಳೆಲ್ಲ ಆಗ್ತದೆ. ಎಷ್ಟು ಬಿಸಿಲು ಬರ್ತೈತೆ ನೋಡಿ. 3:30 ಆಗ್ತು. ಮನೆಗೆ ಒರೆಸ್ಬಿಡೋಣ ಇರು ಅಂದರೆ ನಮ್ಮ ಹಸ್ಬೆಂಡ್ ನಂಗೆ ಟೈಮ್ ಆಗುತ್ತೆ ಹೋಗಿ ಅಂದ್ಬಿಟ್ಟು ಹೋಗ್ಬಿಟ್ರು. ಸೊ ಅವ್ರು ಹೋಗಿದ ತಕ್ಷಣ ಮನೆಗೆ ಒರೆಸ್ಬಾರ್ದಲ್ವಾ. ಸೊ 4 ಗಂಟೆಗೆ ಮನೆಗೆ ಒರೆಸೋಣ ಕರೆಕ್ಟಾಗಿ. ಇವಾಗ ಲೆಮನ್ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ. ಒಂದು ಫುಲ್ಲು ಲೆಮನ್ ಹಾಕ್ಕೊಬಿಡ್ತೀನಿ ಗೈಸ್, ಯಾಕಂದರೆ ಸ್ವಲ್ಪ ಏನಾದರೂ ಅರ್ಧ ಹಾಕ್ಬಿಟ್ಟು ಅರ್ಧ ಇಕ್ಕದೆ ನಮ್ಮ ಫ್ರಿಜ್ ಸರಿ ಇಲ್ವಾ, ನಾನು ಹಂಗೆ ಮರ್ತು ಬಿಡ್ತೀನಿ, ಅದು ಹಂಗೆ ಕೆಟ್ಟೋಗುತ್ತೆ. ನೀವು ಕುಡಿತೀರಾ ಗಾಯ್ಸ್? ತಗೊಳ್ಳಿ. ಸೊ ಗಾಯ್ಸ್, ಲೆಮನ್ ಜ್ಯೂಸು ತಮಿಳ್ನಾಡಲ್ಲಿ ಸಖತ್ತಾಗಿರುತ್ತೆ ಗಾಯ್ಸ್. ನೀವೇನಾದರೂ ಕುಡ್ದಿದ್ದೀರಾ? ಒಂದ್ಸತಿ ನಾವು ಲಾಸ್ಟ್ ಟೈಮ್ ಜಾತ್ರೆಗೆ ಹೋಗಿರ್ಬೇಕಾದ್ರೆ ಹೊಸೂರಲ್ಲಿ ನಮ್ಮ ಭಾವ ಇಸ್ಕೊಟ್ರು. 10 ರೂಪಾಯಿ ಅಷ್ಟೇ ಗಾಯ್ಸ್, ಸಖತ್ತಾಗಿತ್ತು ಟೇಸ್ಟ್ ಅಂತೂ. ಕುಡಿತಿದ್ರೆ ಇನ್ನೂ ಕುಡಿಬೇಕು ಅನಿಸ್ತಿತ್ತು ಲೆಮನ್ ಜ್ಯೂಸ್, ಅಷ್ಟು ಚೆನ್ನಾಗಿತ್ತು. ಸೊ ನೀವೇನಾದರೂ ತಮಿಳ್ನಾಡಲ್ಲಿ ಲೆಮನ್ ಜ್ಯೂಸ್ ಕುಡ್ದಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಗಾಯ್ಸ್, 4 ಗಂಟೆ ಆಯಿತು. ನನ್ನ ಫೋನಲ್ಲಿ ಚಾರ್ಜ್ ಬೇರೆ ಇಲ್ಲ ಗಾಯ್ಸ್. ನೈಟ್ ನಾನು ಚಾರ್ಜ್ ಹಾಕೇ ಇಲ್ಲ, ಚಾರ್ಜ್ ಇಲ್ಲ, 15% ಐತೆ. ಸೊ ಮನೆಗೆ ಒರೆಸಿ ಫ್ರೆಶ್ ಅಪ್ ಹೋಗೋ ಟೈಮಲ್ಲಿ ಚಾರ್ಜ್ ಹಾಕ್ಬಿಟ್ಟು ಹೋಗ್ತೀನಿ. ಇವಾಗ ಮನೆಗೆ ಒರೆಸೋಣ ಬನ್ನಿ. ಪೂಜೆ ಮಾಡಿರೋ ಮಾರನೇ ದಿವಸ ಅಂತೂ ನಮ್ಮನೆ ಅಂತೂ ಕ್ಲೀನಾಗೇ ಇರುತ್ತೆ. ಏನೂ ಕ್ಲೀನ್ ಮಾಡೋ ಅವಶ್ಯಕತೆ ಇರಲ್ಲ, ಬರೀ ಗುಡಿಸಿದ್ರೆ ಸಾಕು. ಎಲ್ಲ ಗುಡಿಸ್ಕೊಂಡು ಹಾಗೆ ಮನೆ ಒರೆಸ್ಕೊಬಿಡೋಣ, ಪೂಜೆ ಮಾಡಬೇಕಲ್ವಾ ಅಂತ ಮನೆ ಗುಡಿಸ್ಬಿಟ್ಟು ಮನೆಯೆಲ್ಲ ಒರೆಸ್ಕೊಂಡೆ. ಇವಾಗೆ ನಾನು ಪಾಪು ಇಬ್ಬರು ಫ್ರೆಶ್ ಅಪ್ ಆಗಿ ಬಂದ್ವಿ. ಟೈಮ್ 5 ಗಂಟೆ ಆಯಿತು. ಪಾಪುನ ತೋರಿಸ್ತೀನಿ ರೀ. ಕಂದಮ್ಮ ನನ್ನ ತಲೆಗೆ ಸ್ನಾನ ಮಾಡಿ ನಾನು ಕೂದಲು ಏನಾಗುತ್ತೋ ಗೊತ್ತಿಲ್ಲ ಗಾಯ್ಸ್. ಕಂಟಿನ್ಯೂಸ್ ಆಗಿ ಏನು ಮಾಡೋಕ್ಕಾಗಲ್ಲ, ದೇವ್ರಿಗೋಸ್ಕರ ಅಲ್ವಾ. ಇಲ್ಲಿ ನೋಡಿ ಕುಂಕುಮ ಕೈಗೆ ಹೆಂಗೆ ಅಂಟ್ಕೊಂಡಿದೆ. ಹಾಲಿದ್ದಿಲ್ಲ, ಹಾಲು ಇಸ್ಕೊಬಂದ್ಬಿಡ್ತೀನಿ. ಅದಾದಮೇಲೆ ಪೂಜೆ ಮಾಡಿಬಿಟ್ಟು ಬಾಗಿಲು ಹಾಕ್ಕೊಂಡು ಹೋಗಬೇಕು. ಅದಕ್ಕೆ ಫಸ್ಟ್ ಹೋಗಿ ಹಾಲು ಇಸ್ಕೊಬಂದ್ಬಿಡ್ತೀನಿ. ಆಮೇಲೆ 5:15 ಹಂಗೆ ದೀಪ ಹಚ್ಚೋಣ. ಸೊ ಗಾಯ್ಸ್, ಹಾಲು, ಬಿಸ್ಕೆಟು, ಪಾಪು ಒಂದು ಚಿಪ್ಸು ಇಸ್ಕೊಂಡು ಬಂದ್ವಿ. ನೆನ್ನೆನೇ ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡಿದ್ನಲ್ಲ, ಅದಕ್ಕೆ ಇವತ್ತು ಬರೀ ದೀಪ ಹಚ್ಬಿಟ್ಟು ದೇವ್ರಿಗೆ ಕೈ ಮುಕ್ಕೊಂಡೆ. ಪೂಜೆ ಮಾಡಿ ಮುಗಿಸಿ ಪಾತ್ರೆ ಜೋಡ್ಸೋಣ ಅಂತ ಹೋದೆ. ಈ ಪಾತ್ರೆ ತೊಳೆಯೋದು ಒಂದು ತಲೆನೋವು ಅಂದರೆ ಇದನ್ನ ಜೋಡಿಸೋದು ಇನ್ನೊಂದು ತಲೆನೋವು. ಸರಿ, ಏನು ಮಾಡೋಣ, ನಾವೇ ಜೋಡಿಸ್ಬೇಕು ಅಂತ ಪಾತ್ರೆ ಜೋಡ್ಸೋಣ ಅಂತ ಹೋಗಿ ಪಾತ್ರೆ ಜೋಡಿಸಿ ಹಾಗೆ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಟೀ ಮಾಡಿಕೊಂಡೆ.
ಪೂಜೆ ಮಾಡಾದ್ಮೇಲೆ ಮನೆಯೆಲ್ಲ ಸಾಂಬ್ರಾಣಿ ಹೊಗೆ ತುಂಬಿಕೊಳ್ಳುತ್ತೆ ನೋಡಿ, ಆವಾಗೇ ಮನೆಯಲ್ಲಿ ಪೂಜೆ ಮಾಡಿದ್ದೀವಿ ಅನ್ಸೋದಲ್ವಾ. ಸೊ ಟೈಮ್ ನೋಡಿ 5:40 ಆಗ್ತಾಯಿದೆ. ಟೀ ಮಾಡಿದ್ದೀನಿ, ಟೀ ಮಾಡೋಕ್ಕೆ ಇಕ್ಕಿದ್ದೀನಿ, ಟೀ ಕುಡಿಯೋಣ. ಸೊ ಪೂಜೆ ಆಯಿತು, ದೇವ್ರ ಹಾಡು ಕೇಳ್ತಾ ಇದ್ದೀನಿ. ಟೀ ಮಾಡ್ಕೊತಾ ಇದ್ದೆ. ಚಾರ್ವಿ ಫ್ರೆಂಚ್ ಫ್ರೈಸು ಮಾಡಿಕೊಡಮ್ಮ ಅಂದ್ಲು ಅಂತ ಎಣ್ಣೆ ಹುಯ್ದು ಎಣ್ಣೆ ಬಿಸಿ ಆದಮೇಲೆ ಫ್ರೆಂಚ್ ಫ್ರೈಸ್ನ ಎಣ್ಣೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಫ್ರೈ ಮಾಡಿಬಿಟ್ಟು ಎತ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಗೈಸ್. ಇದರಲ್ಲಿ ಸಾಲ್ಟ್ ಆ್ಯಡ್ ಇರಲ್ಲ, ನಾವೇ ಹಾಕ್ಕೊಳ್ಬೇಕು. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಿನ್ನೋದು ಅಷ್ಟೇ. ಚಾರ್ವಿ ಕೇಳಿದ್ಲಲ್ವ ಅಂತ ಹಾಗೆ ಫ್ರೆಂಚ್ ಫ್ರೈಸ್ ಮಾಡಿಕೊಟ್ಬಿಡೋಣ ಅಂತ ಟೀ ಕ್ಲೋಸ್ ಮಾಡಿಕ್ಕಿದ್ದೆ. ಅವಳಿಗೆ ಫಸ್ಟ್ ಫ್ರೆಂಚ್ ಫ್ರೈಸ್ ಕೊಡೋಕ್ಕಿಂತ ಮುಂಚೆ ನಾನು ತಿಂತಾಯಿದ್ದೀನಿ ನೋಡಿ ಗೈಸ್. ಇವತ್ತು ಸ್ನ್ಯಾಕ್ಸಿಗೆ ಫ್ರೆಂಚ್ ಫ್ರೈಸ್ ಹಾಗೆ ಟೀ. ಸೊ ಫ್ರೆಂಚ್ ಫ್ರೈಸ್ ಸುಟ್ಟಿದ್ದೀನಿ, ಟೀ ಮಾಡ್ಕೊಬಂದಿದ್ದೀನಿ. ಫ್ರೆಂಚ್ ಫ್ರೈಸ್ ತಿನ್ಕೊಂಡು ಟೀ ಕುಡಿಯೋಣ ಬನ್ನಿ. ಸೊ ಇನ್ನೂ ಏನು ಅಡುಗೆ ಮಾಡಿಲ್ಲ, ಯಾಕಂದರೆ ನೆನ್ನೆದು ಲಾಗ್ ಅಪ್ಲೋಡ್ ಮಾಡಿದ್ನಲ್ಲ, ಅದಕ್ಕೆ ಕಾಪಿರೈಟ್ಸ್ ಕ್ಲೈಮ್ ಬಂದುಬಿಟ್ಟಿತ್ತು ಗಾಯ್ಸ್. ಸೊ ಅದನ್ನ ಗೊತ್ತಿರೋರ ಹತ್ರ ಕೇಳಿಕೊಂಡು ಆ ವಿಡಿಯೋ ಡಿಲೀಟ್ ಮಾಡಿ ಇವಾಗ ಮತ್ತೆ ಆ ವಿಡಿಯೋನ ಎಡಿಟ್ ಮಾಡಿ ಇವಾಗ ಅದು ಇನ್ನೂ ಪೋಸ್ಟು ಮಾಡಿಲ್ಲ, ಡೌನ್ಲೋಡ್ಗೆ ಹಾಕಕ್ಕೆ ಬಿಟ್ಟಿದ್ದೀನಿ. ಸೊ ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿಕೊಂಡೆ. ಸಿಕ್ಕಾಪಟ್ಟೆ ಬೇಜಾರಾಯಿತು ಗಾಯ್ಸ್. 2 ಸತಿ ಬಂದೈತೆ, 3ನೇ ಸತಿಗೆ ಏನಾದರೂ ಬಂದರೆ ಅಕೌಂಟ್ ಡಿಲೀಟ್ ಆಗಿಬಿಡುತ್ತಂತೆ, ಗೊತ್ತಿರೋರು ಹೇಳಿದ್ರು. ಬಂದರೆ ನೆಕ್ಸ್ಟ್ ಟೈಮು ಚಾನಲ್ ಡಿಲೀಟ್ ಆಗಿಬಿಡುತ್ತೆ ಅಂದರು. ಸಿಕ್ಕಾಪಟ್ಟೆ ಭಯ ಆಯಿತು, ಕಷ್ಟಪಟ್ಟು ಇನ್ನೊಂದು 6 ಜನ ಬಂದರೆ 900 ಸಬ್ಸ್ಕ್ರೈಬರ್ಸು ಆಗ್ತಾರೆ. ಸೊ ಅಷ್ಟು ಜನನ ಕಲ್ಕೊಳ್ಬೇಕಾ ಅನ್ನೋದನ್ನ ಬೇಜಾರಾಗೋಯಿತು. ಅದಕ್ಕೆ ಫಸ್ಟು ವಿಡಿಯೋ ಡಿಲೀಟ್ ಮಾಡಿಬಿಟ್ಟು ಮತ್ತೆ ಏನಾಯಿತು ಚೆಕ್ ಮಾಡಿ ಸಾಂಗ್ಸ್ ಎಲ್ಲ ರಿಮೂವ್ ಮಾಡಿ ಡೌನ್ಲೋಡ್ಗೆ ಹಾಕಿದ್ದೀನಿ. ಸೊ ಬೇಜಾರಾಯಿತು ಗಾಯ್ಸ್. ನೆನ್ನೆ ಟ್ರಾವೆಲ್ದು ಮ್ಯೂಸಿಕ್ ಹಾಕಿದ್ನಲ್ವ, ಅದರಿಂದ ಕಾಪಿರೈಟ್ಸ್ ಕ್ಲೈಮ್ ಆಗಿಬಿಟ್ಟೈತೆ. ಸೊ ಅದಕ್ಕೆ ವಿಡಿಯೋ ಡಿಲೀಟ್ ಮಾಡಿಬಿಟ್ಟು ಮತ್ತೆ ಇವಾಗ ಪೋಸ್ಟ್ಗೆ ಹಾಕಬೇಕು. ಸೊ ಇವಾಗ ಅಡುಗೆಗೆ ಏನೂ ಇಲ್ಲ ಗಾಯ್ಸ್. ನಮ್ಮ ಹಸ್ಬೆಂಡ್ ನೈಟ್ ಡ್ಯೂಟಿ ಮಾಡ್ತಾರಂತೆ. ನೆನ್ನೆ ಮಾಡಿರೋ ಕಡಲೆಕಾಳು ಸಾರಿತ್ತಲ್ವ, ಅದಕ್ಕೆ ನನಗೂ ಪಾಪಗೂ ಅನ್ನಕ್ಕಿಡಬೇಕು. ಸೊ ಫಸ್ಟು ವಿಡಿಯೋ ಕತೆ ನೋಡೋಣ, ಆಮೇಲೆ ಅನ್ನಕ್ಕಿಡೋಣ ಅಂತ ಸುಮ್ಮನೆ ಅದೇ. 8:48 ಆಗೈತೆ ಟೈಮ್ ಇವಾಗ. ಸೊ ಇವಾಗ ಹೋಗಿ ಅನ್ನಕ್ಕಿಡೋಣ. ಫಸ್ಟು ವಿಡಿಯೋ ಪೋಸ್ಟ್ ಮಾಡ್ಬೇಕು ಗಾಯ್ಸ್. ನನಗೆ ಸಿಕ್ಕಾಪಟ್ಟೆ ಬೇಜಾರು, ಸಿಕ್ಕಾಪಟ್ಟೆ ಟೆನ್ಷನ್ ಆಗೋಯ್ತು. ಇಲ್ಲೇನೋ ದೆವ್ವ ಇದೆ. ವಿಡಿಯೋ ಸ್ಟ್ರೆಕ್ ಆಗ್ತೈತೆ ನೀನು ಬಂದಿದ್ದ ತಕ್ಷಣ. ನನ್ನ ಫೋನ್ ಹ್ಯಾಂಗ್ ಆಗುತ್ತೆ ಗಾಯ್ಸ್, ಅದಕ್ಕೆ ನೋಡಿ. ಮತ್ತೇನು ಸುಮ್ಮನೆ ಫ್ರ್ಯಾಂಕ್ ಮಾಡ್ತೀನಿ. ಏನು ಗೊತ್ತಿಲ್ದಿರ ಯೂಟ್ಯೂಬ್ನ ರನ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಗಾಯ್ಸ್. ಒಂದು ನಮಗೆಲ್ಲ ಗೊತ್ತಿರಬೇಕು, ಇಲ್ಲಾಂದರೆ ಚೆನ್ನಾಗಿ ಹೇಳ್ಕೊಡೋರು ಟ್ರಸ್ಟಾಗಿರೋರನ್ನ ಜೊತೇಲಿ ಇಟ್ಕೊಳ್ಬೇಕು. ಇದು ಎರಡು ಇಲ್ಲಾಂದರೆ ವೇಸ್ಟ್ ಗೈಸ್. ಪರವಾಗಿಲ್ಲ ಗೈಸ್, ಐ ವಿಲ್ ಟ್ರೈ ಮೈ ಬೆಸ್ಟ್. ಹುಟ್ಟಿದ ತಕ್ಷಣ ಎಲ್ಲ ಕಲ್ತ್ಕೊಂಡು ಬರಲ್ವಲ್ಲ. ಕಾಪಿರೈಟ್ಸ್ ಕ್ಲೈಮ್ ಬಂದೈತೆ, ಇವಾಗ ವಿಡಿಯೋ ಡಿಲೀಟ್ ಆಯಿತು ನೋಡಿ. ಇಷ್ಟು ಸೌಂಡ್ ಇಕ್ಕೊಂತಲ್ಲಂತೀರಿ. ಹೋಗಿ ರೂಮ್ಗೆ ಹೋಗು ಹೋಗು. ಸೊ ಹುಟ್ಟಿದ ತಕ್ಷಣ ಎಲ್ಲ ಕಲ್ತ್ಬಿಡ್ತೀವ. ಹುಟ್ಟಿದ ತಕ್ಷಣ ನಡೆಯೋದು ಕಲಿತೀವಿ, ಮಾತಾಡೋದು ಕಲಿತೀವಿ. ಹಾಗೆ ಇನ್ನೂ ನಾನು ಲಾಗ್ಸ್ ಮಾಡ್ತಾ ನನಗೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಏನೇನೆಲ್ಲ ಇದೆ ಅಂತ ನಾನು ತಿಳ್ಕೊಬೋದು. ಬಟ್ ಒಂದೇನಂದರೆ ಗಾಯ್ಸ್, ನನಗೇನಾದರೂ ಎಲ್ಲ ನನಗೆಲ್ಲ ಗೊತ್ತು ಅಂತಂದರೆ ಪಕ್ಕ ನನಗೆ ಗೊತ್ತಿಲ್ದಿರೋರಿಗೆ ಪಕ್ಕ ಹೆಲ್ಪ್ ಮಾಡ್ತೀನಿ ಗೈಸ್. ಅದು ಯಾರೇ ಆಗಿರಲಿ ಏನೇ ಆಗಿರಲಿ. ಯಾಕಂದರೆ ಇವಾಗ ನಾನು ಪಡ್ತಿರೋ ಕಷ್ಟ ಇದೆಯಲ್ವಾ. ಸೊ ಯಾರನ್ನೂ ನಂಬೋಕೆ ಹೋಗಬೇಡಿ ಗಾಯ್ಸ್. ನಾವು ಬೆಳಿಬೇಕಂದ್ರೆ ನಾವು ಕಷ್ಟಪಡಬೇಕು. ಬಟ್ ನಾನು ನಿಜ ಗಾಯ್ಸ್, ನನಗೇನಾದರೂ ಎಲ್ಲ ಗೊತ್ತಿದ್ದರೆ ಪಕ್ಕ ಯಾರಿಗೆಲ್ಲ ಯೂಟ್ಯೂಬು ಏನೂ ಗೊತ್ತಿರಲ್ವೋ ಅವ್ರಿಗೆಲ್ಲ ಏನಾದರೂ ನನ್ನ ಕೇಳಿದ್ರೆ ಪಕ್ಕ ನಾನು ಸಜೆಸ್ಟ್ ಮಾಡ್ತೀನಿ. ನಾನು ತಿಳ್ಕೊಂಬಿಟ್ಟು ಅಯ್ಯೋ ನಂಗೆ ಗೊತ್ತಿಲ್ಲ ಇವ್ಳು ಬೆಳೆದು ಬಿಡ್ತಾಳೆ ಅನ್ನೋ ಇದಕ್ಕೆಲ್ಲ ನಾನು ಹೋಗಲ್ಲ ಗಾಯ್ಸ್. ಯಾಕಂದರೆ ಆ ನೋವು ಇವಾಗ ನಾನು ಅನುಭವಿಸ್ತಾ ಇದ್ದೀನಿ. ಸೊ ಅದಕ್ಕೆ ನನ್ನ ನೋವು ಯಾರೂ ತಿನ್ನಬಾರ್ದು. ಸೊ ನಾನು ಕಲ್ತಾದ್ಮೇಲೆ ನಿಜ ಯಾರಾದರೂ ಹೊಸ್ದಾಗಿ ಏನಾದರೂ ಮಾಡೋಂಗಿದ್ರೆ ಪಕ್ಕ ಅವ್ರಿಗೆ ಹೆಲ್ಪ್ ಮಾಡ್ತೀನಿ ಗಾಯ್ಸ್.
ಸೊ ನಾನು ಇನ್ಮೇಲೆ ಎಲ್ಲ ಕಲ್ತ್ಕೊಬೇಕು ಒಂದೊಂದೇ ಏನೇನು ಹಾಕಿದ್ರೆ ಏನೇನು ಬರುತ್ತೆ ಅದೆಲ್ಲ. ಸೊ ಓಕೆ ಗೈಸ್, ಮತ್ತೆ ಸಿಗೋಣ. ನನ್ನ ಫೋನ್ ಹ್ಯಾಂಗ್ ಬೇರೆ ಆಗ್ತೈತೆ. ಸೊ ಸಿಗ್ತೀನಿ ಗೈಸ್, ಅನ್ನಕ್ಕೆ ಇಟ್ಬಿಟ್ಟು ಊಟ ಮಾಡೋ ಟೈಮಲ್ಲಿ ಸಿಗ್ತೀನಿ. ಹುಷಾರಿಲ್ದಿರೋ ಟೈಮಲ್ಲಿ ಅವಳು ಬಾಯಿಗೆ ರುಚಿಯಾಗಿ ಅನ್ಸೋದೆ ಗಂಜಿ ಬೂವ ತಾನೆ ಅಮ್ಮ. ಸೊ ನನ್ನ ಮಗಳಿಗೆ ಇವತ್ತೇನು ಬೇಕು ನೋಡಿ ಗೈಸ್, ಫೋನ್ ನೋಡ್ತಾಳೆ, ಬ್ಯಾಡ್ ಕಾಮೆಂಟ್ ಬೇಡ ಗೈಸ್. ನನ್ನ ಮಗಳು ಗುಡ್ ಕಾಮೆಂಟ್ ಹಾಕಿ, ಚಾರ್ವಿಗೆ ಐ ಲವ್ ಯು ಹಾಕಿ, ಚಾರ್ವಿ ಪಾಪು ಅಂತ ಕಮೆಂಟ್ ಮಾಡಿ, ಹಾರ್ಟ್ ಹಾಕಿ, ಗುಡ್ ಕಾಮೆಂಟ್ ಮಾಡಿ. ಸೊ ಅನ್ನ ಮಾಡ್ತೀನಿ ರೀ ಗಾಯ್ಸ್. ಅನ್ನ ಮಾಡಿದ್ದೆಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ ಗೈಸ್, ಫೋನಲ್ಲಿ ಚಾರ್ಜ್ ಇದ್ದಿಲ್ಲ, ಚಾರ್ಜ್ ಹಾಕಿದ್ದೆ. ಆಮ್ಲೆಟ್ ಹಾಕ್ಬೇಕಾದ್ರೆ ಆದರೂ ವಿಡಿಯೋ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡಿಕೊಂಡೆ. ಊಟಕ್ಕೆ ಆಮ್ಲೆಟ್ ಹಾಕ್ಕೊಂಡಿದ್ದೀನಿ. ಆಮ್ಲೆಟ್ ಹಾಕೋ ಟೈಮಲ್ಲಿ ಸಿಕ್ಕಾಪಟ್ಟೆ ನಗು ಬಂದ್ಬಿಡ್ತು ಗೈಸ್. ಯಾಕಂದರೆ ನಿನ್ನೆ ಬ್ರೆಡ್ ಇತ್ತು, ನಮ್ಮ ಹಸ್ಬೆಂಡ್ಗೆ 2 ಗಂಟೆಲಿ ಹೊಟ್ಟೆ ಹಸಿ ಬಂದ್ಬಿಡ್ತು. ಬ್ರೆಡ್ ಸುಟ್ಕೊಡೆ ಅಂತ ಅಂದರು. ಸರಿ ಅಂತ ಬ್ರೆಡ್ ರೋಸ್ಟ್ ಮಾಡ್ಕೊಟ್ಬಿಟ್ಟೆ. ನಾನು ಫ್ರಿಜ್ಜಲ್ಲಿ ಆಮ್ಲೆಟ್ ಇದ್ದಿದ್ದು ನೋಡಿಲ್ಲ. ಅದಾದ್ಮೇಲೆ ಅವ್ರು ನೀರು ಕುಡಿಯೋಕ್ಕೆ ಫ್ರಿಜ್ ತೆಗೆದುಬಿಟ್ಟು ಒಂದು ಮೊಟ್ಟೆ ಇದೆಯಲ್ವೇ ಅಂತಂದರು. ನಾನು ನೋಡಿದ್ದಿಲ್ಲ ಗೈಸ್, ನಿಜವಾಗ್ಲೂ ನೋಡಿದರೆ ಹಾಕ್ಕೊಟ್ಬಿಡ್ತಿದ್ದೆ. ಅದಾದ್ಮೇಲೆ ನಾನು ನಮ್ಮ ಹಸ್ಬೆಂಡ್ಗೆ ಅಯ್ಯೋ ನಾನು ನೋಡಿಲ್ಲ ಕಣೋ, ಇಲ್ಲಾಂದರೆ ಹಾಕ್ಕೊಡ್ತಿದ್ದೆ ಅಂದರೆ ನನಗೆ ಗೊತ್ತು ಬಿಡು, ನಾಳೆ ನೀನು ಹಾಕ್ಕೊಂಡು ತಿನ್ನೋದಕ್ಕೆ ತಾನೇ ಅಂತವ್ರೆ. ಇವಾಗ ಮೊಟ್ಟೆ ಹಾಕ್ಕೊಂಡು ತಿಂತಾರೋದು ಅವ್ರು ನೋಡ್ಬಿಟ್ಟು ಅದೇ ಅನ್ಕೊತಾರೆ, ಓ ಇವಳು ನಾಳೆಗೆ ಎತ್ತಿಕೊಂಡ್ಬಿಟ್ಟಿರೋದು ಅಂತ. ನಿಜ ನನಗೆ ನೋಡಿಲ್ಲ ಗಾಯ್ಸ್. ಮಾಡಿದ್ದೇನು ನಾನು ವಿಡಿಯೋ ಮಾಡಿಲ್ಲ ಗಾಯ್ಸ್, ಯಾಕಂದರೆ ಫೋನಲ್ಲಿ ಚಾರ್ಜ್ ಇದ್ದಿಲ್ಲ. ಹಾಗೆ ವಿಡಿಯೋ ಪೋಸ್ಟ್ ಮಾಡ್ತಿದ್ದೆ, ಯೂಟ್ಯೂಬ್ ಬ್ಲಾಗ್ ಡಿಲೀಟ್ ಮಾಡಿದ್ನಲ್ಲ, ಅದನ್ನ ರೀಪೋಸ್ಟ್ ಮಾಡ್ತಿದ್ದೆ. ಅದಕ್ಕೆ ವೀಡಿಯೋಸ್ ಮಾಡೋಕ್ಕಾಗಿಲ್ಲ. ಆಮ್ಲೆಟದ್ದು ಮಾತ್ರ ಒಂದೇ ಒಂದು ವಿಡಿಯೋ ಮಾಡಿದ್ದೀನಿ. ಊಟ ಹಾಕ್ಕೊಂಡು ಊಟ ಮಾಡ್ಕೊಳ್ಳೋಣ ಅಂತ ಊಟ ಮಾಡಿಕೊಂಡೆ. ಪಾಪಗೂ ಹಾಗೆ ಊಟ ಮಾಡಿಸ್ದೆ. ಪಾಪುನು ಜಸ್ಟು ಇವಾಗೆ ಮಲಗಿದ್ಲು. ಗೈಸ್, ಇದಾಯಿತು ಇವತ್ತಿನ ವಿಡಿಯೋ. ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಮಾಡಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆ ತನಕ ಎಲ್ಲ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಹೀಗೆ ನನ್ನ ವೀಡಿಯೋಸ್ ನೋಡ್ಕೊಂಡು ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ. ಸೊ ಮತ್ತೆ ನಾಳೆ ವಿಡಿಯೋಲಿ ಸಿಗೋಣ ಅಂತ ಹೇಳ್ತಾ, ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಬೈ ಗೈಸ್.